ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ಹಿಂದೆ ತಿಳಿದಂತೆ ಶ್ರೀರಾಮಚಂದ್ರ ದೇವರು ಆ ಸುಗ್ರೀವನಿಗೆ ಹೇಳಿದಂತಹದ್ದು 13ನೇ ಶ್ಲೋಕದಲ್ಲಿ ಕೊನೆಯಲ್ಲಿ ಸ ಆಹ ಯುಧಿವಾಂ ನಮಯಾ ವಿವಿಕ್ತೌ. ವಾಲಿಯನ್ನ ಯಾಕೆ ಸಂಹಾರ ಮಾಡಲಿಲ್ಲ ಅಂದ್ರೆ ನಿಮ್ಮಿಬ್ಬರಲ್ಲಿ ನನಗೆ ವ್ಯತ್ಯಾಸ ಗೊತ್ತಾಗ್ಲಿಲ್ಲ, ಅದಕ್ಕೆ ಸಂಹಾರ ಮಾಡಲಿಲ್ಲ ಅಂತ ಭಗವಂತ ಸುಗ್ರೀವನಿಗೆ ಅಂದದ್ದು. ಅಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಹಾಗೆ ಯಾಕೆ ಭಗವಂತ ಮಾಡಿದ ಅಂದ್ರೆ ಆ ಪ್ರಸಂಗದಲ್ಲಿ ಒಂದು ಧರ್ಮವನ್ನ ತಿಳಿಸೋದಕ್ಕಾಗಿ. ಏನು ಧರ್ಮ, ಈ ಪ್ರಸಂಗದಲ್ಲಿ ಏನು ಮಾಡಿದ್ರೆ ಧರ್ಮ, ಏನು ಮಾಡಲಿಲ್ಲ ಅಂದ್ರೆ ಅಧರ್ಮ ಆಗ್ತದೆ ಅಂತ ಅದನ್ನ ತಿಳಿಸ್ಲಿಕ್ಕೆ ಹೋಗುವ ಸಲುವಾಗಿ ರಾಮಚಂದ್ರ ದೇವರು ಈ ರೀತಿಯಾಗಿ ಸುಗ್ರೀವನಿಗೆ ಹೇಳಿದರು ಅಂತ ಹೇಳಿದ್ದು. ಅಲ್ಲಿ ಹೇಳಿದಂತಹ ವಿಚಾರವನ್ನೇ ಮುಂದಿನ ಶ್ಲೋಕದಲ್ಲಿ ಪ್ರಕೃತ ಧರ್ಮಂ ವಿಶದಯತಿ. ಭಗವಂತ ಏನು ಧರ್ಮವನ್ನ ತಿಳಿಸೋದಕ್ಕಾಗಿ ಆ ರೀತಿಯಾಗಿ ಹೇಳಿದ ಭಗವಂತ ಸುಗ್ರೀವನಿಗೆ. ವಾಲಿಯನ್ನು ಸಂಹಾರ ಮಾಡದೇನೆ ಆ ರೀತಿಯಾಗಿ ಯಾಕೆ ಹೇಳಿದ, ಏನು ಧರ್ಮವನ್ನು ತಿಳಿಸ್ಲಿಕ್ಕೆ ಹೊಂಟದ್ದು ಎಂಬುದನ್ನ ವಿಸ್ತಾರ ಮಾಡ್ತಾ ಇದ್ದಾರೆ 14ನೆಯ ಶ್ಲೋಕದಲ್ಲಿ. ಸೌಭ್ರಾತ್ರಮೇಷ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸಮಥಾಗ್ರಜನಿಂ ಹನಿಷ್ಯೇ. ದೀರ್ಘಃ ಸಹೋದರಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ಸೌಭ್ರಾತ್ರಮೇಷ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸಮಥಾಗ್ರಜನಿಂ ಹನಿಷ್ಯೇ. ದೀರ್ಘಃ ಸಹೋದರಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ ಎಂಬುದಾಗಿ 14ನೆಯ ಶ್ಲೋಕ ಪದವಿಭಾಗ. ಸೌಭ್ರಾತ್ರಂ ಏಷಃ ಯದಿ ವಾಂಛತಿ ವಾಲಿನ ಏವ ನ ಅಹಂ ನಿರಾಗಸಂ ಅಥ ಅಗ್ರಜನಿಂ ಹನಿಷ್ಯೇ. ದೀರ್ಘಃ ಸಹೋದರಗತಃ ನ ಭವೇತ್ ಹಿ ಕೋಪಃ ದೀರ್ಘಃ ಅಪಿ ಕಾರಣಂ ಋತೆ
ವಿನಿವರ್ತತೆ ಚ ಎಂಬುದಾಗಿ ಪದವಿಭಾಗ. ಏನು ಧರ್ಮವನ್ನ ತಿಳಿಸ್ಲಿಕ್ಕೆ ಹೊಂಟಿದ್ದಾರೆ ಅಂದ್ರೆ ರಾಮಚಂದ್ರ ದೇವರು ಅದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಸೌಭ್ರಾತ್ರಮೇಷ ಯದಿ ವಾಂಛತಿ ವಾಲಿನೈವ. ಏಷಃ ಅಂತ ಇದೆ. ಸೌಭ್ರಾತ್ರಮೇಷ. ಏಷಃ ಅಂದ್ರೆ ಸುಗ್ರೀವ, ಹಿಂದೆ ಪ್ರಕೃತನಾದವನು ಸುಗ್ರೀವ. ಹೀಗಾಗಿ ಏಷಃ ಅಂದ್ರೆ ಅವನನ್ನು ತೆಗೆದುಕೊಳ್ಳಬೇಕು. ಆ ಸುಗ್ರೀವ ಏನಿದ್ದಾನಲ್ಲ, ವಾಲಿನಾ ಏವ ಸೌಭ್ರಾತ್ರಂ ಯದಿ ವಾಂಛತಿ. ಸುಗ್ರೀವನೇ ತನ್ನ ಅಣ್ಣನಾದಂತಹ ವಾಲಿಯಿಂದ, ವಾಲಿನಾ ಏವ ಆ ವಾಲಿಯಿಂದಲೇನೆ, ಸೌಭ್ರಾತ್ರಂ ಇದಿ ವಾಂಛತಿ. ಸೌಭ್ರಾತ್ರ ಅಂದ್ರೆ ಸ್ನೇಹ, ಅಣ್ಣ ತಮ್ಮಂದರಲ್ಲಿರ್ತಕ್ಕಂತಹ ಒಂದು ಸ್ನೇಹ ಪ್ರೀತಿ ಏನಿದೆಯಲ್ಲ, ಅದನ್ನ ಸೌಭ್ರಾತ್ರ ಅಂತ ಕರೀತಾರೆ. ಸೌಭ್ರಾತ್ರಂ ಸ್ನೇಹಂ ಯದಿ ವಾಂಛತಿ, ವಾಂಛೇತ್ ಇಚ್ಛೇತ್. ಒಂದು ವೇಳೆ ಸುಗ್ರೀವನೇ ವಾಲಿಯಿಂದ ಸ್ನೇಹವನ್ನ ಅಪೇಕ್ಷೆ ಪಟ್ಟಿದ್ದೇ ಆಗಿದ್ರೆ, ವಾಲಿಯನ್ನ ಸಂಹಾರ ಮಾಡಿಸುವಂತಹ ಉದ್ದೇಶ ಇಲ್ಲ, ವಾಲಿ ನನ್ನ ಮೇಲೆ ಪ್ರೀತನಾಗ್ಲಿ, ಮತ್ತೆ ನಮ್ಮಿಬ್ಬರ ಸ್ನೇಹ ಆ ಅಣ್ಣ ತಮ್ಮಂದಿರತಕ್ಕಂತಹ ಒಂದು ಪ್ರೀತಿ ಇದು ಹಾಗೆ ಉಳಿಲಿ ಎಂಬುವಂತಹ ಉದ್ದೇಶ ಇರಬಹುದೇನೋ, ಅವನಿಗೆ ಇಚ್ಛೆ ಇರಬಹುದೇನೋ, ಅಣ್ಣ ಮತ್ತೆ ಸ್ನೇಹವನ್ನು ಬಯಸುವಂತಹದ್ದು ಅಣ್ಣನಿಂದ. ವಾಂಛತಿ ಇಚ್ಛೇತ್, ಹಿಂಗೆ ಇಚ್ಛೆ ಇದ್ದಿದ್ದೇ ಆಗಿದ್ರೆ, ಅಥ ತರ್ಹಿ, ಅಥ ಶಬ್ದ ಇದೆ, ಅಥ ಎಂಬುದಕ್ಕೆ ತರ್ಹಿ ಅಂತ ಅರ್ಥ. ಅಂದ್ರೆ ಹೀಗಿದ್ದಿದ್ದೇ ಆಗಿದ್ರೆ ಆಗ ಅಹಂ ಅಂದರೆ ಆ ರಾಮಚಂದ್ರ ದೇವರು ಹೇಳುವಂತ ಮಾತಿದು, ಅಹಂ ನಾನು ನಿರಾಗಸಂ, ನಿರಾಗಸಂ ನಿರಪರಾಧಿನಂ, ನಿರಪರಾಧಿನಂ ಅಗ್ರಜನಿಂ ವಾಲಿನಂ ನ ಹನಿಷ್ಯೆ. ನೋಡಿ, ಹಾಗಾದ್ರೆ ವಾಲಿಯಿಂದ ಸುಗ್ರೀವ ಒಂದು ವೇಳೆ ಸ್ನೇಹವನ್ನು ಬಯಸಿದ್ದೇ ಆಗಿದ್ರೆ, ಅಂದ್ರೆ ಸ್ನೇಹ ಮಾಡಬಹುದಮ್ಮ ನನ್ನ ಮೇಲೆ ಅಂತ ಅವನಿಗೆ ವಿಶ್ವಾಸ ಇದ್ದದ್ದೇ ಆದರೆ, ಏನೋ ಒಂದ್ ಕಡೆ ಇದ್ದದ್ದೇ ಆದರೆ, ಆಗ ವಾಲಿ ನಿರಪರಾಧಿ ಅಂತ ಆಗ್ತಾನೆ ಆ ಪ್ರಸಂಗದಲ್ಲಿ. ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂತಾ ಇದ್ದಾನೆ, ಹೀಗಾಗಿ ನಿರಪರಾಧಿಯಾಗಿದ್ದಾನೆ ಅಂತ ಅರ್ಥ. ನಿರಾಗಸಂ ಎಂಬುದಕ್ಕೆ ನಿರಪರಾಧಿನಂ, ಆ ಪ್ರಸಂಗದಲ್ಲಿ ನಿರಪರಾಧಿಯಾದಂತಹ ವಾಲಿಯನ್ನ ನಿರಪರಾಧಿನಂ ಅಗ್ರಜನಿಂ ಅಂತ ಇದೆ. ಜನಿಂ ಅಂದ್ರೆ ಜನಿ ಅಂದ್ರೆ ಹುಟ್ಟನ್ನ ಹೊಂದಿದವನು, ಅಗ್ರಜನಿಂ ಅಂದ್ರೆ ಮೊದಲಿಗೆ ಹುಟ್ಟನ್ನ ಹೊಂದಿದವನು, ಅಂದ್ರೆ ಮೊದಲಿಗೆ ಹುಟ್ಟಿದವನು ಅಂತ ಅರ್ಥ. ಅಂದ್ರೆ ವಾಲಿ ಅಂತ ಅರ್ಥ. ಅಗ್ರಜನಿಂ, ವಾಲಿಯನ್ನ ನ ಹನಿಷ್ಯೆ, ನಾನು ಸಂಹಾರ ಮಾಡಂಗಿಲ್ಲ, ಸಂಹಾರ ಮಾಡಬಾರದು. ಯಾಕೆ? ಸುಮ್ನೆ ಅವನು ತನ್ನ ತಮ್ಮನ ಮೇಲೆ ಮತ್ತೆ ಪ್ರೀತಿಯನ್ನ ಮಾಡಬೇಕು ಅಂತ ಅವನಿಗೂ ಇತ್ತು, ಸುಗ್ರೀವನಿಗೂ ಅವನಿಂದ ಪ್ರೀತಿಯನ್ನ ಅಪೇಕ್ಷೆ ಮಾಡಿದ್ದೇ ಇತ್ತು ಅಂತಂದ್ರೆ, ಆಗ ಸುಮ್ನೆ ನಾನು ವಾಲಿಯನ್ನ ಸಂಹಾರ ಮಾಡಿಬಿಟ್ಟೆ ಅಂದ್ರೆ ಅದು ನಿರಪರಾಧಿಯನ್ನ ಸಂಹಾರ ಮಾಡಿದಂತೆ ಆಗ್ತದೆ. ಅದಕ್ಕಾಗಿ ಸಂಹಾರ ಮಾಡುವುದು ಯೋಗ್ಯ ಅಲ್ಲ ಅಂತ ರಾಮಚಂದ್ರ ದೇವರು ಅವನನ್ನ ಸಂಹಾರ ಮಾಡಲಿಲ್ಲ ಅಂತ ಇಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ಸೌಭ್ರಾತ್ರ ಮೇಷ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸಮಥಾಗ್ರಜನಿಂ ಹನಿಷ್ಯೆ. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಮತ್ತೆ ಉತ್ತರವನ್ನು ಕೊಡ್ತಾರೆ. ಶ್ರೀಮದಾಚಾರ್ಯ ನಿರ್ಣಯವನ್ನು ಮಾಡ್ತಾರೆ. ಪರಸ್ಪರಂ ವಧಂ ಇಚ್ಛತೋ ಕಥಂ ಸ್ನೇಹಂ ಸ್ಯಾತ್. ಅಲ್ಲ, ರಾಮಚಂದ್ರ ದೇವರು ಹೇಗೆ ತಿಳ್ಕೊಂಡ್ರು? ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಇದು ಈ ರೀತಿಯಾಗಿ ತಿಳ್ಕೊಳ್ಳಿಕ್ಕೆ ಆದ್ರೂ ಕೂಡ ಹೇಗೆ ಬರ್ತದೆ? ಯಾಕೆ ಅಂತಂದ್ರೆ, ಪರಸ್ಪರಂ ವಧಂ ಇಚ್ಛತೋಹೋ, ಪರಸ್ಪರವಾಗಿ ಇವನನ್ನ ಅವ ಹೊಡಿಬೇಕು, ಅವನನ್ನ ಇವ ಹೊಡಿಬೇಕು, ಇವನ ಸಂಹಾರ ಮಾಡಬೇಕು ಅಂತ ವಾಲಿನ ಸಂಹಾರ ಮಾಡಬೇಕು ಅಂತ ಸುಗ್ರೀವ. ಹೀಗೆ ಪರಸ್ಪರಂ ವಧಂ ಇಚ್ಛತೋಹೋ, ಪರಸ್ಪರವಾಗಿ ಅವರವರ ವಧವನ್ನ ಇಚ್ಛೆ ಪಡ್ತಾ ಇರುವಂತಹ ಈ ಇಬ್ಬರಿಗೆ, ವಾಲಿ ಸುಗ್ರೀವರಿಗೆ, ಕಥಂ ಸ್ನೇಹಂ ಸ್ಯಾತ್, ಹೇಗೆ ತಾನೇ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಬರ್ಲಿಕ್ಕೆ ಸಾಧ್ಯ, ಸ್ನೇಹ ಬರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಏನೋ ಪ್ರೀತಿ ಹುಟ್ಟಬಹುದೇನೋ, ಸ್ನೇಹ ಬರಬಹುದೇನೋ ಅಂತಹ ಪ್ರಸಂಗದಲ್ಲಿ ಕೊಂದ್ರೆ ನಿರಪರಾಧಿಯನ್ನು ಕೊಂದಂತೆ ಆಗ್ತದೆ ಅಂತ ರಾಮಚಂದ್ರ ದೇವರು ಬಿಟ್ಟದ್ದು ಅಂತ ಹೇಳಿದ್ದು. ಅದೇ ಪ್ರಶ್ನೆ ಕೇಳಿದ್ದೀಗ, ಇಬ್ಬರಿಗೂ
ಪರಸ್ಪರವಾಗಿ ವಧವನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ ಇಬ್ಬರೂ ಕೂಡ. ಇಂತಹ ಪ್ರಸಂಗದಲ್ಲಿ ಹೇಗೆ ಸ್ನೇಹ ಬರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ ಮುಂದಿನ 2 ಪಾದಗಳಲ್ಲಿ. ದೀರ್ಘ ಇತಿ ದೀರ್ಘ ಸಹೋದರಗತೋ ನಭವೇದ್ಧಿ ಕೋಪಃ. ಹಾಗೇನಿಲ್ಲ, ಪರಸ್ಪರವಾಗಿ ಇಷ್ಟು ದಿವಸ ಅವರು ಒಬ್ಬರ ವಧವನ್ನ ಒಬ್ಬರು ಅಪೇಕ್ಷೆ ಮಾಡ್ತಾ ಇರಬಹುದು. ಆದರೆ ಈಗ ಒಬ್ಬರ ಮೇಲೆ ಒಬ್ಬರಿಗೆ ಸ್ನೇಹ ಹುಟ್ಟಬಾರದು ಅಂತ ಏನಿಲ್ಲ. ಯಾಕೆ ಅಂದ್ರೆ ದೀರ್ಘ ಸಹೋದರಗತಃ ನಭವೇದ್ಧಿ ಕೋಪಃ ಅಂತ ಭಗವಂತನ ಜಗತ್ತಿನ ಸೃಷ್ಟಿಯ ಒಂದು ನಿಯಮ. ಸಹೋದರೇಶು, ಸಹೋದರಗತಃ ಅಂತಿದೆ, ಸಹೋದರೇಶು ಸಮಾನೋದರ ಭ್ರಾತೃಷು ಗತಃ ವಿದ್ಯಮಾನಃ ಕೋಪಃ. ಅಂದ್ರೆ ಅಣ್ಣ ತಮ್ಮಂದಿರಲ್ಲಿ ಸಹೋದರಗತಃ ಅಂದ್ರೆ ಅಣ್ಣ ತಮ್ಮಂದಿರಲ್ಲಿ ಏನಿರುವಂತಹದ್ದು ಕೋಪಃ, ಏನು ಸಿಟ್ಟು ದ್ವೇಷ ಇರ್ತದೋ ಪರಸ್ಪರವಾಗಿ, ಇದು ದೀರ್ಘ ನ ಭವೇತ್, ಬಹುಕಾಲಸ್ಥೋ ನ ಭವೇತ್. ಇದು ಅಣ್ಣ ತಮ್ಮಂದಿರತಕ್ಕಂತಹ ದ್ವೇಷ, ಇದು ಕೋಪ, ಇದು ಬಹಳ ಕಾಲ ಇರೋದಿಲ್ಲ ಅಂತ ಒಂದು ನಿಯಮ. ಜಗತ್ತಿನ ಭಗವಂತನ ಸೃಷ್ಟಿ, ಜಗತ್ತಿನಲ್ಲಿರ್ತಕ್ಕಂತಹದ್ದು. ಆ ದ್ವೇಷ ಬಹಳ ಕಾಲ ಇರೋದಿಲ್ಲ. ಹೀಗಾಗಿ ಹೋಗಿರಬಹುದು, ಈಗ ಹೋಗಬಹುದೇನು, ಅದಕ್ಕಾಗಿ ಸುಮ್ನೆ ಅವನನ್ನ ಕೊಂದ್ರೆ ಸುಮ್ಮನೆ ನಿರಪರಾಧಿಯನ್ನ ಕೊಂದಂತೆ ಆಗ್ತದೆ ಅಂತ ಬಿಟ್ಟದ್ದು ರಾಮಚಂದ್ರ ದೇವರು. ಇವತ್ತು ಕೆಲವೊಂದ್ ಕಡೆಗೆ ಅಣ್ಣ ತಮ್ಮಂದಿರಲ್ಲಿಯೂ ಕೂಡ ದೀರ್ಘವಾಗಿ ಕೋಪ ಇರ್ತದಲ್ಲ, ಸಹೋದರರಲ್ಲೇನೆ ಎಷ್ಟೋ ಕಾಲ ಜಗಳವಾಗಿ ಏನೋ ಆಗಿ ಕೋಪ ಇರ್ತದೆ, ದ್ವೇಷ ಇರ್ತದಲ್ಲ ಅನ್ನೋದ್ರೆ ಅದಕ್ಕೂ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ಒಂದನೆಯದ್ದು ದೀರ್ಘವಾಗಿ, ಬಹಳವಾಗಿ, ಪ್ರಾಯಶಃ ಬಹಳವಾಗಿ ಬಹಳ ಕಾಲದವರೆಗೆ ಆ ಕೋಪ ಇರೋದೇ ಇಲ್ಲ ಅಣ್ಣ ತಮ್ಮಂದಿರಲ್ಲಿ, ಸಹೋದರರಲ್ಲಿ. ಒಟ್ಟು ಸ್ವಲ್ಪ ಕಾಲಕ್ಕೆ ಹೋಗಿಬಿಡುತ್ತದೆ. ಏನೋ ಒಂದು ಕೆಲವರಲ್ಲಿ ದೀರ್ಘಕಾಲದವರೆಗೆ ಇದ್ದರೂ ಕೂಡ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ದೀರ್ಘೋಪಿ ಬಹುಕಾಲೀನೋಪಿ, ಬಹಳ ಕಾಲದವರೆಗೆ ಇದ್ದರೂ ಕೂಡ ಸಹೋದರಲ್ಲಿರ್ತಕ್ಕಂತಹ ದ್ವೇಷ, ಆ ಕೋಪ ಇದೇನಾಗ್ತದೆ ಅಂದ್ರೆ ಬಹಳ ಕಾಲ ಇದ್ರೂ ಕೂಡ, ಎಷ್ಟೋ ವರ್ಷಗಟ್ಟಲೆ ಇದ್ರೂ ಕೂಡ ಕಾರಣಮೃತೆ ವಿನಿವರ್ತತೆ. ಅದೇನಾಗ್ತದೆ ಅಂದ್ರೆ ಬಹಳ ವರ್ಷ ಇದೆ, 16 ವರ್ಷ ಆಗಿದೆ, ಸಿಟ್ಟಿದೆ, ಕೋಪ ಇದೆ, ದ್ವೇಷ ಇದೆ, ಆದರೂ ಕೂಡ ಬಹಳ ಕಾಲ ಆದರೂ ಕೂಡ ಇದಕ್ಕಿದ್ದಾಗ ಏನಾಗಬಹುದು ಅಂದ್ರೆ ಅಣ್ಣ ತಮ್ಮಂದಿರಲ್ಲಿ, ಸಹೋದರರಲ್ಲಿ ಕಾರಣಮೃತೆ ದ್ವೇಷ ನಿವೃತ್ತಿ ಹೇತುಂ ವಿನ. ಆ ದ್ವೇಷ ಹೋಗಲಿಕ್ಕೆ, ಸಿಟ್ಟು ಹೋಗಲಿಕ್ಕೆ ಏನೋ ಒಂದು ಕಾರಣ ಬೇಕಲ್ಲ. ಏನೂ ಕಾರಣ ಇಲ್ಲ, ಏನೂ ಕಾರಣ ಇಲ್ಲದೆ ಹೋದರೂ ಕೂಡ ಬಹಳ ಕಾಲವಾದ ಮೇಲೆ ಇದ್ದಕ್ಕಿದ್ದ ಹಾಗೆ ದ್ವೇಷ ನಿವೃತ್ತಿ ಹೇತುಂ ವಿನ, ದ್ವೇಷ ನಿವೃತ್ತಿ ಆಗಲಿಕ್ಕೆ ಏನೂ ಕಾರಣ ಇಲ್ಲ, ಏನೂ ಕಾರಣ ಇಲ್ಲದೆ ಹೋದರೂ ಕೂಡ ವಿನಿವರ್ತತೆ, ನಿವೃತ್ತಿಂ ಯಾತಿ. ಆ ಸಹೋದರರಿರ್ತಕ್ಕಂತಹ ದ್ವೇಷ, ಕೋಪಗಳು ಏನಾಗ್ತದೆ ಅಂದ್ರೆ ನಿವೃತ್ತಿಯನ್ನ ಹೊಂದದೆ, ಅದು ಹೋಗಿಬಿಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಾಲಿಸುಗ್ರೀವರಲ್ಲಿ ದ್ವೇಷ ಇರಬಹುದು, ಕೋಪ ಇರಬಹುದು, ಆದರೆ ದೀರ್ಘಕಾಲದ ನಂತರದಲ್ಲಿ ಕಾರಣ ಇಲ್ಲದೆ ಹೋದರೂ ಕೂಡ ಆ ಸಹೋದರ ಭಾವ ಏನಿದೆಯಲ್ಲ, ಅದರಿಂದಲೇನೆ ಸಹಜವಾಗಿಯೇನೆ ಆ ದ್ವೇಷ, ಕೋಪಗಳು ಹೋಗಿಬಿಡುತ್ತವೆ. ಅಂದ ಮೇಲೆ ಈಗ ಹೋಗಬಹುದು, ಇವರಿಗೇನೋ ಹೋಗಬಹುದೇನೋ ಅಂತ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಅದಕ್ಕಾಗಿ ಆ ವಾಲಿಯನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಇದು ಒಂದು ಕಾರಣ. ಇದೇ ಒಂದು ಪ್ರಕೃತ ಧರ್ಮಂ ವಿಷದಯತಿ. ಅಂದ್ರೆ ಅಣ್ಣ ತಮ್ಮಂದಿರು, ಸಹೋದರರಿರ್ತಕ್ಕಂತಹ ಆ ಕೋಪದ್ವೇಷಗಳು ಇವು ಅವರಲ್ಲಿ ಕಾರಣ ಇಲ್ಲದೆ ಹೋದರೂ ಕೂಡ ಪರಿಹಾರವಾಗಬಹುದು. ಹೀಗಾಗಿ ಅವರು ಮತ್ತೆ ತಮ್ಮ ಜೀವನವನ್ನ ಸುಖವಾಗಿ ನಡೆಸಿಕೊಂಡು ಹೋಗಬಹುದು. ಇಂತಹ ಪ್ರಸಂಗದಲ್ಲಿ ಮತ್ತೊಬ್ಬ ವ್ಯಕ್ತಿ ಅವರ ಮಧ್ಯಸ್ಥಿಕೆಯನ್ನ ವಹಿಸಬಾರದು ಅಂತ ಒಂದು ಇದೇ ಧರ್ಮ. ಹೀಗಾಗಿ ಆ ಧರ್ಮವನ್ನ
ತಿಳಿಸಿಕೊಡುವುದಕ್ಕಾಗಿ ರಾಮಚಂದ್ರ ದೇವರು ಆ ಪ್ರಸಂಗದಲ್ಲಿ, ಆ ಯುದ್ಧದ ಪ್ರಸಂಗದಲ್ಲಿ ವಾಲಿಯನ್ನ ಸಂಹಾರ ಮಾಡಲಿಲ್ಲ ಅಂತ ಒಂದು ಧರ್ಮವನ್ನ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿ ಇದೇ ವಿಷಯಕವಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ಆ ವಿಚಾರವನ್ನ ತಿಳಿಸ್ತಾರೆ. ಉಕ್ತಾರ್ಥಂ ವಿಶೇಷೇಣ ಸ್ಪಷ್ಟಯತಿ. ಈ 14ನೇ ಶ್ಲೋಕದಲ್ಲಿ ಹೇಳಿದಂತಹ ಅರ್ಥವನ್ನೇ ಇನ್ನು ವಿಶೇಷವಾಗಿ ಮುಂದಿನ 15ನೇ ಶ್ಲೋಕದಲ್ಲಿ ಇನ್ನು ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. 15ನೆಯ ಶ್ಲೋಕ. ಕೋಪಃ ಸಹೋದರ ಜನೇ ಪುನರಂತ ಕಾಲೇ ಪ್ರಾಯೋ ನಿವೃತ್ತಿಮುಪಗಚ್ಚತಿ ತಾಪಕಶ್ಚ ಏಕಸ್ಯ ಭಂಗ ಇತಿ ನೈವ ಜಡಿತ್ಯಪಾಸ್ತ ದೋಷೋ ನಿಹಂತುಮಿಹ ಯೋಗ್ಯ ಇತಿ ಸ್ಮ ಮೇನೆ. ಕೋಪಃ ಸಹೋದರ ಜನೇ ಪುನರಂತ ಕಾಲೇ ಪ್ರಾಯೋ ನಿವೃತ್ತಿಮುಪಗಚ್ಚತಿ ತಾಪಕಶ್ಚ ಏಕಸ್ಯ ಭಂಗ ಇತಿ ನೈವ ಜಡಿತ್ಯಪಾಸ್ತ ದೋಷೋ ನಿಹಂತುಮಿಹ ಯೋಗ್ಯ ಇತಿ ಸ್ಮ ಮೇನೆ ಎಂಬುದಾಗಿ 15ನೆಯ ಶ್ಲೋಕ. ಪದವಿಭಾಗ. ಕೋಪಃ ಸಹೋದರ ಜನೇ ಪುನಃ ಅಂತಕಾಲೇ ಪ್ರಾಯಃ ನಿವೃತ್ತಿಂ ಉಪಗಚ್ಚತಿ ತಾಪಕಃ ಚ ಏಕಸ್ಯ ಭಂಗೆ ಅಂತ ಸಂಧಿ ಆಗ್ತದೆ ಅಲ್ಲಿ. ಇತಿ ನ ಏವ ಝಡಿತಿ ಅಪಾಸ್ತದೋಷಃ ನಿಹಂತುಂ ಇಹ ಯೋಗ್ಯಃ ಇತಿ ಸ್ಮ ಮೇನೆ ಎಂಬುದಾಗಿ ಪದವಿಭಾಗ. ಅದನ್ನೇ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸಹೋದರ ಜನೇ ಸ್ಥಿತಃ ಕೋಪಃ. ಸಹೋದರ ಜನೇ ಸ್ಥಿತಃ ಕೋಪಃ. ಸಹೋದರರಲ್ಲಿ, ಅಣ್ಣ ತಮ್ಮಂದಿರಲ್ಲಿರ್ತಕ್ಕಂತಹ ಆ ಕೋಪ ಇದೇನಾಗ್ತದೆ ಅಂತಂದ್ರೆ ಪುನಃ ಅಂತಕಾಲೇ. ನೋಡಿ, ಹಿಂದೆ ಹೇಳಿದ್ದು ಇಬ್ಬನಿದ್ದು ಮೊದಲಿಗೆ ಹೇಳಬೇಕಾಗಿದ್ದು ಅಣ್ಣ ಸಹೋದರರಲ್ಲಿ ಕೋಪ ಇದು ಬಹಳ ದಿವಸ ಇರೋದಿಲ್ಲ, ಇದು ಒಂದನೇದ್ದು ಹೇಳಿದ್ದು. ಎರಡನೆಯದ್ದು ಬಹಳ ದಿವಸ ಇದ್ದರೂ ಕೂಡ ಕಾರಣ ಇಲ್ಲದೆ ಹೋದರೂ ಕೂಡ ತನ್ನಷ್ಟಕ್ಕೆ ತಾನೇ ಅದು ಪರಿಹಾರವಾಗಿ ಹೋಗಿಬಿಡುತ್ತದೆ. ಈಗ ಮುಂದಿನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಹಳ ಕಾಲ ಕೋಪ ಇದ್ದರೂ ಕೂಡ, ಎಲ್ಲಿಯವರೆಗೆ ಅಂದ್ರೆ ಮರಣದ ಹೊಂದುವಂತಹ ಪ್ರಸಂಗದಲ್ಲಿಯೂ ಅಂತ ಅಷ್ಟು ದೂರದವರೆಗೂ ಕೂಡ ಕೋಪ ಇದ್ದರೂ ಕೂಡ ಎಲ್ಲ ಕಡಿಮೆ ಅಂತ ಅರ್ಥ. ಬಹಳ ಕಡಿಮೆ ಈ ಪಕ್ಷದಲ್ಲಿ. ಇಂತಹ ಪ್ರಸಂಗ ಇದ್ದಾಗಲೂ ಕೂಡ ಪುನಃ ಅಂತಕಾಲೇ ಮರಣ ಸಮಯೇ ನಿವೃತ್ತಿಂ ಉಪಗಚ್ಚತಿ. ಮರಣ ಕಾಲ ಬಂತಂದ್ರೆ ಮರಣ ಆದ ಮೇಲೆ ಅಂತ ಅರ್ಥ ಅಲ್ಲ, ಮರಣ ಸಮಯ, ಮರಣ ಹತ್ತಿರ ಬಂದಿದೆ, ಸಹೋದರರಲ್ಲಿ ಏನೋ ಅನಾರೋಗ್ಯ, ಏನೋ ಒಂದು ಸಮಸ್ಯೆ ಆಗಿದೆ, ಅಂತಹ ಪ್ರಸಂಗದಲ್ಲಿ ಆ ಇಬ್ಬರಲ್ಲಿರ್ತಕ್ಕಂತಹ ದ್ವೇಷ ಕೋಪಗಳು ಏನಾಗ್ತವೆ ಅಂತಂದ್ರೆ ಆ ಪ್ರಸಂಗದಲ್ಲಿ ಆದ್ರೂ ಹೋಗ್ತವೆ. ಬಹಳ ಕಾಲದವರೆಗಿಂದ ಇತ್ತು, ಆದರೂ ಕೂಡ ಇಂತಹ ಪ್ರಸಂಗ ಬಂದಾಗಲೂ ಕೂಡ ಏನಾಗ್ತದೆ ಅಂದ್ರೆ ಆ ಕೋಪ ಹೋಗ್ತದೆ. ನೋಡ್ರಿ, ಕೋಪಃ ಸಹೋದರ ಜನೇ ಕೋಪಃ ಇರತಕ್ಕಂತಹ ಕೋಪ ಪುನಃ ಅಂತಕಾಲೇ, ಮತ್ತೆ ಅಂತಕಾಲ ಮರಣ ಸಮಯದೊಳಗೆ ಏನಾಗ್ತದೆ ಅಂದ್ರೆ ನಿವೃತ್ತಿಂ ಉಪಗಚ್ಚತಿ. ನೋಡಿ, ನಿವೃತ್ತಿಯನ್ನ ಹೊಂದದೆ. ಎಲ್ಲವೂ ಮರೆತು ಹೋಗ್ಬಿಡ್ತದೆ ಅಷ್ಟೇ, ಏನೂ ಕಾರಣ ಇಲ್ಲದೇನೆ ತನ್ನ ಅಣ್ಣ ಅಥವಾ ತನ್ನ ತಮ್ಮ ತಾನು ಮರಣದ ಹತ್ತಿರದಲ್ಲಿ ಇದ್ದಾನೆ ಅಂತಂದ್ರೆ ಆ ಪ್ರಸಂಗದಲ್ಲಿ ಕೋಪ ಅನಾಯಾಸವಾಗಿ ಹೋಗ್ತದೆ. ನಿವೃತ್ತಿಂ ಉಪಗಚ್ಚತಿ, ನಿವೃತ್ತಿಯನ್ನ ಹೊಂದದೆ. ಅದಕ್ಕೆಲ್ಲ ಶ್ರೀಮದಾಚಾರ್ಯರು ತಿಳಿಸ್ತಾರೆ,
ಪ್ರಾಯ ಅಂತ ಹೇಳಿದ್ದು ಯಾಕೆ ಅಂದ್ರೆ ಇಲ್ಲೇ ಹೋಗಿಲ್ಲ ಇಲ್ಲಿ ವಾಲಿ ಸುಗ್ರೀವ ಮತ್ತು ಕರ್ಣ ಇತ್ಯಾದಿ ವ್ಯಕ್ತಿಗಳಲ್ಲಿ ಅಂತಹ ವಿಚಾರ ಇದು ಹೊಂದಂಗಿಲ್ಲ ಇಲ್ಲಿ. ಅದಕ್ಕೆ ಶ್ರೀಮದಾಚಾರ್ಯರು 100% ಅಂತ ಹೇಳಿಲ್ಲ ಅದನ್ನೇ ಇಲ್ಲಿ. ಪ್ರಾಯ ಬಹಳವಾಗಿ ಎಲ್ಲೋ ಒಂದ್ ಕಡೆ ಅಪವಾದ ಇದ್ದೇ ಇರ್ತದೆ ಅಂತ ತಿಳಿಸುವುದಕ್ಕಾಗಿ ಪ್ರಾಯ ಅಂತ ಶಬ್ದ ಆಡ್ತಿರ್ತಾರೆ ಎಲ್ಲ ಕಡೆಗೂ. ಪ್ರಾಯ ಅಂದ್ರೆ ಆ 99% ಎಲ್ಲೋ ಒಂದ್ ಕಡೆ ಅಪವಾದಕ್ಕೆ ಆ ರೀತಿಯಾಗಿ ಇರಬಹುದು, ಹೇಳಿದಂಥ ನಿಯಮಕ್ಕೆ ವಿರುದ್ಧವಾಗಿ. ಇಲ್ಲಿ ಹೇಳ್ತಾ ಇದ್ದದ್ದೀಗ ಅಂತಕಾಲದಲ್ಲಿ ಆದರೂ ಕೂಡ ಆ ಸಹೋದರರಲ್ಲಿರ್ತಕ್ಕಂತಹ ಕೋಪ ನಿವೃತ್ತಿಯನ್ನು ಹೊಂದದೆ. ಪ್ರಾಯ ಅಂತ ಹೇಳಿದ್ರೆ ಅದಕ್ಕೆ ಅಪವಾದನೆ ಈ ವಾಲಿ ಸುಗ್ರೀವ ಕರ್ಣ ಇತ್ಯಾದಿ ಇತ್ಯಾದಿ ವ್ಯಕ್ತಿಗಳು ಅದನ್ನೇ ಕೊಡ್ತಾರೆ. ವಾಲಿ ಸುಗ್ರೀವ ಕರ್ಣಾದಿ ವ್ಯಾವೃತ್ಯರ್ಥಂ ಪ್ರಾಯ ಇತ್ಯುಕ್ತಂ. ಅದಕ್ಕಾಗೇನೆ ಶ್ರೀಮದಾಚಾರ್ಯರು ಕೋಪಸ್ಸಹೋದರ ಜನೇ ಪುನರಂತಕಾಲೇ ಪ್ರಾಯೋ ನಿವೃತ್ತಿಂ ಉಪಗಚ್ಚತಿ ಅಂತ ಹೇಳಿದ್ದಾರೆ. ಪ್ರಾಯ ಅಂತ ಶಬ್ದವನ್ನ ಆಡಿದ್ದಾರೆ. ಉಭಯೋರ್ ಮಧ್ಯೆ ಇತಿ ವಾಕ್ಯಶೇಷ. ಪ್ರಾಯ ಹೆಚ್ಚಾಗಿ ಮರಣ ಸಮಯದಲ್ಲಿ ಆದರೂ ಕೂಡ ಆ ಇಬ್ಬರಲ್ಲಿರ್ತಕ್ಕಂತಹ ಕೋಪ ಇದು ನಿವೃತ್ತಿಯನ್ನು ಹೊಂದದೆ. ಉಭಯೋಹೋ ಅಂತ ಶಬ್ದವನ್ನು ಇಟ್ಕೊಳ್ಬೇಕು. ಉಭಯೋರ್ ಮಧ್ಯೆ ಅಂತ ಶಬ್ದ ಇಟ್ಕೊಳ್ಬೇಕು, ಶ್ಲೋಕದಲ್ಲಿ ಇಲ್ಲ. ನಿವೃತ್ತಿಯನ್ನ ಹೊಂದದೆ. ಅದಕ್ಕಾಗಿ ವಾಲಿಯನ್ನ ಸಂಹಾರ ಮಾಡಲಿಲ್ಲ ರಾಮಚಂದ್ರ ದೇವರು. ಮತ್ತೊಂದು ಕಾರಣ ಏನು ಅಂದ್ರೆ ತಾಪಕಶ್ಚ ಏಕಸ್ಯ ಭಂಗೆ ಅಂದ್ರೆ ಏಕಸ್ಯ ಭ್ರಾತೃಭಂಗೆ ಸತಿ ತಾಪಕಃ ಭವತಿ. ಏನೋ ಒಂದು ಮಾಡಿ ಅವರಿಬ್ಬರಲ್ಲಿಯೂ ವ್ಯತ್ಯಾಸ ಆಗೋದಿತ್ತು, ಕೋಪ ಪರಿಹಾರವಾಗುವುದಾಗಿತ್ತು. ಅಂತಹ ಪ್ರಸಂಗದಲ್ಲಿ ಏನಾದರೂ ವಿಚಾರ ಮಾಡದೇನೆ ನಾನು ಸಂಹಾರ ಮಾಡಿಬಿಟ್ಟೆ ಅಂತಂದ್ರೆ ಆಗ ಆ ಇಬ್ಬರ ತಲೆಯಲ್ಲಿ ಹುಟ್ಟಿದಂತಹ ವಿಚಾರ ಗೊತ್ತಾಗಿತ್ತು, ಆ ಸಂಹಾರ ಮಾಡಿಬಿಟ್ಟ ಅಂತಂದ್ರೆ ಅಂತಹ ಪ್ರಸಂಗದಲ್ಲಿ ಯಾವ ಭ್ರಾತೃವನ್ನು ಕಳೆದುಕೊಂಡಂತಹ ತನ್ನ ಸಹೋದರ ಇರ್ತಾನೋ ಅಂತಹ ಸಹೋದರನಿಗೆ ಬಹಳ ದುಃಖ ಆಗ್ತದೆ, ತಾಪ ಆಗ್ತದೆ. ಅನ್ಯಾಯವಾಗಿ ಅವನಿಗೆ ತಾಪವನ್ನು ಕೊಟ್ಟಂತೆ ಆಗ್ತದೆ. ತಾಪ ಕಷ್ಟ ಭವತಿ, ನಿವೃತ್ತಿಯನ್ನು ಹೊಂದದೆ. ಅದಕ್ಕಾಗಿ ಕೊಲ್ಲಬಾರದು, ಅವನನ್ನ ಸಂಹಾರ ಮಾಡಿಲ್ಲ. ಮತ್ತೊಂದು ಯಾಕೆ ಅಂದ್ರೆ ಸಂಹಾರ ಮಾಡಿಬಿಟ್ಟೆ ಅಂದ್ರೆ ಇನ್ನೊಬ್ಬ ಸಹೋದರನಿಗೆ ಯಾವನು ಹೋಗಿರ್ತಾನೋ ಅವನ ತಮ್ಮನಿಗೋ ಅಣ್ಣನಿಗೋ ಅವನಿಗೆ ತಾಪ ಆಗ್ತದೆ. ಅದಕ್ಕಾಗಿಯೂ ಕೂಡ ಸಂಹಾರ ಮಾಡಲಿಲ್ಲ. ಈ ರೀತಿಯಾಗಿ ಇತಿ ಕಾರಣ, ಈ ಕಾರಣಗಳಿಂದಾಗಿ, ಇಷ್ಟೆಲ್ಲ ಕಾರಣಗಳಿಂದಾಗಿ ಅಪಾಸ್ತ ದೋಷ ನಿರಸ್ತ ದೋಷ ಅನಪರಾಧಿ ಹನನಾದಿ ದೋಷ ಯಸ್ಯ ಸಹ. ಸುಮ್ಮನೆ ಅಪರಾಧ ಇಲ್ಲದೆ ಅಪರಾಧಗಳು ಇಲ್ಲದೆ ಹೋದರೂ ಕೂಡ ಆ ಪ್ರಸಂಗದಲ್ಲಿ ಅಂತಹ ವ್ಯಕ್ತಿಯನ್ನ ಅಪಾಸ್ತ ದೋಷ ಯಾರಿಗೆ? ವಾಲಿನೇ. ಹೀಗಾಗಿ ಏನೋ ಅವನಿಂದ ಸುಗ್ರೀವನಿಗೆ ವಾಲಿಯಿಂದ ಸ್ನೇಹ ಹುಟ್ಟಿರಬಹುದೇನೋ. ಇಂತಹ ಪ್ರಸಂಗ ಇದ್ದಾಗ ಅನಪರಾಧಿ ಅಂತಾದ ವ್ಯಕ್ತಿ, ಅವನು ಮುಂಚೆ ಅಪರಾಧಿಯಾಗಿರಬಹುದು, ಅನಪರಾಧಿ ಅಂತಾದ. ಹೀಗಾಗಿ ಅಂತಹ ವ್ಯಕ್ತಿಯನ್ನ ಅಪಾಸ್ತ ದೋಷನಾದಂತಹ ವಾಲಿಯನ್ನ ವಾಲಿಯು ನಿಹಂತುಂ ಇಹ ಯೋಗ್ಯ ನ, ಅವನು ಈಗ ಕೊಲ್ಲಲಿಕ್ಕೆ ಯೋಗ್ಯನಲ್ಲ. ಯಾಕೆ? ಅನಪರಾಧಿ ಇದ್ದಾನೆ, ಅಪರಾಧಿ ಆಗಿಲ್ಲ. ಅವನೀಗ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿದ್ದಾನೆ, ಸ್ನೇಹ ಭಾವನೆಯನ್ನು ಹೊಂದಿದ್ದಾನೆ. ಅದಕ್ಕಾಗಿ ವಿರೋಧ ತ್ಯಾಗಾತ್ ಅನಪರಾಧಿ, ವಿರೋಧವನ್ನು ಬಿಟ್ಟಿದ್ದಾನೆ ತನ್ನ ತಮ್ಮನ ಮೇಲೆ, ತಮ್ಮ ಅಣ್ಣನ ಮೇಲೆ. ಹೀಗೆ ವಿರೋಧವನ್ನ ತ್ಯಾಗ ಮಾಡಿದ್ದರಿಂದ ಅನಪರಾಧಿ ಅಂತಾಗಿದ್ದಾನೆ ವಾಲಿ. ಹೀಗಾಗಿ ಅನಪರಾಧಿಯಾದಂತಹ ವಾಲಿಯು ನಿಹಂತುಂ ನಯೋಗ್ಯ, ಕೊಲ್ಲಲಿಕ್ಕೆ ಯೋಗ್ಯನಾದವನಲ್ಲ. ಅದಕ್ಕಾಗಿ ಅವನ್ನ ಕೊಲ್ಲಬಾರದು ಅಂತ ಮೇನೆ ಸ್ಮ. ಅದಕ್ಕೆ ಈ ರೀತಿಯಾಗಿ ನಾನು ತಿಳಿದುಕೊಂಡು ವಾಲಿಯನ್ನ ಸಂಹಾರ ಮಾಡಲಿಲ್ಲ ಅಂತ ಈ ಕಾರಣಗಳನ್ನ ರಾಮಚಂದ್ರ ದೇವರು ವಿಚಾರ ಇಟ್ಟುಕೊಂಡದ್ದು. ಶ್ರೀಮದಾಚಾರ್ಯರು ಈ ರೀತಿಯಾಗಿ ನಿರ್ಣಯವನ್ನ, ರಾಮಚಂದ್ರ ದೇವರ ಭಾವವನ್ನ, ನಿರ್ಣಯವನ್ನ ಆ ರೀತಿಯಾಗಿ ಹೇಳಿ ಅದನ್ನ ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇದೇ ಒಂದು ವಿಚಾರವನ್ನೇ ಮತ್ತೆ ಮುಂದೆ ಬರೆಸ್ತಾರೆ. ಯಾಕೆ ಸಂಹಾರ ಮಾಡಲಿಲ್ಲ ಏನು ಅಂತ ಎಂಬುದನ್ನೇ
ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಹರೇ ನಮಃ.